ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಫ್ಟರ್ ಸ್ಕೂಲ್ ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತಂದರೆ ಸಂಡೇ ನಾನು ವಿಡಿಯೋ ಮಾಡಲಿಲ್ಲ ಅಮ್ಮ ಮನೇಲಿ. ಅದು ಬಂದು ಸೇಮ್ ಆಗಿಬಿಡತ್ತೆ ರೊಟೀನು. ಲಾಸ್ಟ್ ಟೈಮ್ ಹೋದಾಗಲೇ ಹೇಗಿತ್ತು ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನೇನೋ ಒಂದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಪ್ರೀತಮ್ ಬಂದಮೇಲೆ ವ್ಲಾಗ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ರಿ. ಸೊ ಹಾಗಾಗಿ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ತಂದ? ಪ್ರಗತಿ ಐಸ್ ಕ್ರೀಮ್ ತೊಗೊಂಡು ಬಂದಿರೋದಕ್ಕೆ ಫುಲ್ ಖುಷಿ ಆಗ್ತಿದ್ದಾರೆ. ಡ್ಯಾಡ್ನಿ ಕೇಳಿ ಐಸ್ ಕ್ರೀಮ್ ಇಸ್ಕೊಂಡು ಬಂದಿದ್ದಾರೆ. ನನಗೆ ಒಂದೇ ತೊಗೊಂಡು ಬಂದಿರೋದು. ಸೊ ಬೆಳಗ್ಗೆ ಅಮ್ಮ ರುಬ್ಬಿ ದೋಸೆ ಇಟ್ಕೊಟ್ಟಿದ್ರು. ದೋಸೆ ಅದು ಬ್ರೇಕ್ಫಾಸ್ಟ್ಗೆ ಆಯಿತು. ಈಗಲೂ ಸ್ವಲ್ಪ ಇದೆ. ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಅದು ಕೂಡ ಇದೆ. ಸೊ ಹಾಗಾಗಿ ಅದೇ ಆಗುತ್ತೆ ಈಗ ಸದ್ಯಕ್ಕೆ. ಪ್ರೀತಮ್ಗೆ ಇನ್ನೂ ಸ್ನಾನ ಮಾಡಿಸಿಲ್ಲ. ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಅವನು ಅಲ್ಲಿ ಆಟ ಆಡ್ತಾ ಇರೋದು. ನಾನೀಗ ಈವ್ನಿಂಗಿಗೆ ಅಡುಗೆ ಮಾಡ್ತೀನಿ. ಬೇಡ, ಅದು ಈವ್ನಿಂಗಿಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಕಿಚನ್ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ, ಏನು ಕೆಲಸ ಇಲ್ಲ. ಪ್ರೀತಮ್ಗೆ ಸ್ನಾನ ಮಾಡಿಸ್ಬೇಕು ಅಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್, ಈವ್ನಿಂಗ್ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಏಜ್ ಇರ್ತಾರೆ ಮಕ್ಕಳು? 6. ಥ್ಯಾಂಕ್ ಯು. ಪ್ರೀತಮ್ಗೆ ಆಯಿಲ್ ಮಸಾಜ್ ಮಾಡಿದ್ದೆ. ಆಯಿಲ್ ಸ್ವಲ್ಪ ಹೊತ್ತು ಹಾಗೆ ಇರಬೇಕಲ್ಲ ಸ್ಕಿನ್ ಮೇಲೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಪ್ರಗತಿ ಬಂದರು. ಇವತ್ತು ಪ್ರೀತಮ್ಗೆ ಸ್ನಾನ ಮಾಡಿಸೋದು ಎಲ್ಲ ಕೂಡ ಲೇಟ್ ಆಯಿತು. ಸ್ಕೂಲಿಂದ ಬಂದ ತಕ್ಷಣ ಪ್ರಗತಿಗೆ ಏನಾದರೂ ಮಾಡಿ ಕೊಡ್ತೀನಿ ನಾನು, ಸ್ನ್ಯಾಕ್ಸ್ ಆ ಥರ ಇದ್ದರೆ. ಊಟ ಏನಾದರೂ ರೆಡಿ ಇದ್ದರೆ ಊಟನೇ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಥರ ದೋಸೆ ಏನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೇನಾದರೂ ಉಳಿದಿದ್ರೆ ಅದನ್ನೇ ತಿಂತಾರೆ. ತಿಂದ ತಕ್ಷಣ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ತಿಂದ ತಕ್ಷಣ ಅಂದರೆ ತಿಂದೆಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳೋದು. ಹಾಯ್ ಪ್ರೀತಮ್, ಇಲ್ಲಿ ಹಾಯ್ 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 ಮಾಡು ಪ್ರೀತು. ಹಾಯ್ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಎಲ್ಲರಿಗೂ ಹಾಯ್ ಮಾಡು ಪ್ರೀತು. ಇದೆಯಲ್ಲ ಹೆಂಗಪ್ಪ ಹಾಯ್ ಮಾಡೋದು? ಹಾಯ್ ಹಾಯ್ ಮಾಡು, ನೀನು ಮಾಡು. ಹಾಯ್ ಹೇ ಅಲ್ಲ ಹೇ. ಸೊ ಫ್ರೆಂಡ್ಸ್, ಪ್ರೀತಮ್ನ ಸಂಡೇನೇ ಕರ್ಕೊಂಡು ಬಂದ್ವಿ. ಈಗ ಸ್ನಾನ ಎಲ್ಲ ಆಯಿತು. ಈಗ ನಿದ್ದೆ ಮಾಡೋ ಟೈಮು. ಇನ್ನು ಸಂಜೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬೇಕು ಅಲ್ವಾ ಪ್ರೀತು? ನಮ್ಮಮ್ಮ ಅಂತೂ ಫುಲ್ಲು ಟೈಮ್ ಟೇಬಲ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆನೇ ಫೋನ್ ಮಾಡಿದ ತಕ್ಷಣ ಆಗಲಿ ಇನ್ನೂ ಮಲಗಿಲ್ವ, ಇಷ್ಟೊತ್ತಾಗಲೇ ಮಲಗಬೇಕಿತ್ತಲ್ಲ ಅಂತ. ಆಮೇಲೆ ಏನು ಕೊಟ್ಟೆ, ಏನು ತಿಂದೆ, ಬಾತ್ರೂಮ್ಗೆ ಹೋದ್ನಾ ಅಂದರೆ ಅವನು ಬಾತ್ರೂಮ್ಗೆ ಹೋಗೋದ್ರಿಂದ ಹಿಡ್ದು ಅಂದರೆ ಟಾಯ್ಲೆಟ್ಗೆ ಹೋಗೋದ್ರಿಂದನೂ ಲೆಕ್ಕ ಮಾಡಿ ಇಟ್ಕೊಂಡಿದ್ದಾನೆ. ಬೆಳಗ್ಗೆ ಇಷ್ಟೊತ್ತಿಗೆ ಹೋಗ್ತಾನೆ, ಇಷ್ಟೊತ್ತಿಗೆ ಮಾಡ್ತಾನೆ, ಇಷ್ಟೊತ್ತಿಗೆ ನಿದ್ದೆ ಮಾಡ್ತಾನೆ, ಇಷ್ಟೊತ್ತಿಗೆ ಇದನ್ನೇ ಕೊಡಬೇಕು. ಹಾಯ್ ಹೀಗೆ ಹಾಯ್ ಅಂದರೆ ಸಾಕು, ಹಾಯ್ ಮಾಡ್ತಾನೆ. ಬಾಯ್ ಮಾಡಿದ್ರು ಹಾಯೇ ಮಾಡೋದು ಪ್ರೀತಮ್ಮು. ಸೊ ಹಾಗಾಗಿ ಎಲ್ಲ ಟೈಮ್ ಟೇಬಲ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಇದನ್ನು ಕೊಡಬೇಕು, ಇಷ್ಟೊತ್ತಿಗೆ ಇದನ್ನು ತಿನ್ನಿಸ್ಬೇಕಿತ್ತು ಅಂತ. ಈಗ ಅವನಿಗೆ ಮಲ್ಕೊಳ್ಳೋ ಟೈಮು. ಒಬ್ಬರು ಕೇಳ್ತಾಯಿದ್ರು ಬೆಡ್ ಮೇಲೆ ನನ್ನ ಮಗು ಮಲ್ಕೊಳ್ಳೋದೇ ಇಲ್ಲ, ಏನಾದರೂ ಟಿಪ್ಸ್ ಹೇಳಿ ಅಂತ. ಪ್ರೀತಮ್ಮು ಮಲ್ಗೋಲ್ಲ, ಅದು ಅಭ್ಯಾಸ ಮಾಡಿಸ್ದಂಗೆ. ಚಿಕ್ಕ ಮಗುವಿಂದ ನಾವು ಬೆಡ್ ಮೇಲೆ ಮಲಗಿಸಿದ್ರೆ ಬೆಡ್ ಮೇಲೆ ಮಲಗ್ತಾರೆ. ಸ್ವಿಂಗ್ ಅಂದರೆ ಹಿಂಗೆ ತೂಗಿ ಮಲಗಿಸಿದ್ರೆ ಅದು ಅಕ್ಕಂತ ಬೇಡ. ನಮ್ಮ ಪ್ರಗತಿದು. ಸೊ ಇವತ್ತು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ. ಜಸ್ಟ್ ಪ್ರೀತಮ್ನ ಕರ್ಕೊಂಬಂದ್ಮೇಲೆ ಮೊದಲನೇ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಧ್ಯಾಹ್ನದಿಂದ ಹಾಗೆ ಒಂದು ವ್ಲಾಗ್ನ ಶುರು ಮಾಡಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನಂತ ಅಂದರೆ ಇದು ಬ್ಲಾಗರ್ಸ್ ಆಗಲಿ ಏನೇ ಒಂದು ಕೆಲಸ ಆಗಲಿ ಕಂಟಿನ್ಯೂಟಿ ಇದ್ದಾಗ ಒಂದು
ಜೋಶ್ ಇರುತ್ತೆ, ಮತ್ತು ನಮಗೊಂದು ಲಿಂಕ್ ಇರುತ್ತೆ, ಇದಾದಮೇಲೆ ಇದು ಮಾಡಬೇಕು ಅಂತ. ಎಲ್ಲಿ ಮಧ್ಯ ಅದು ಸ್ಟಾಪ್ ಆದರೆ ಒಂದು ತುಂಬ ಹೆವಿ ಗ್ಯಾಪ್ ಆಯಿತು ಅಂತ ಅಂದ್ಕೊಳ್ಳಿ, ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ಮತ್ತೆ ಶುರುವಾಗಿ ಒಂದು ಟ್ರ್ಯಾಕ್ ತೊಗೊಂಡ್ರೆ ಅದು ವಿಡಿಯೋ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ನನಗೂ ಕೂಡ ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿಬಿಟ್ಟಿದ್ದೀನಿ. ಯಾವ ಥರ ವ್ಲಾಗ್ ಮಾಡಬೇಕು ಏನೂ ಗೊತ್ತಾಗ್ತಾನೆ ಇಲ್ಲ. ಮುಂಚೆ ಅಂತಂದರೆ ಇವತ್ತಂತಂದರೆ ನಾಳೆಗಾಗಲಿ ಇವತ್ತೇ ಒಂದು ಐಡಿಯಾ ಬಂದುಬಿಡೋದು. ಬಟ್ ಇವಾಗ ಏನಾಗಿದೆ ಅಂತಲೇ ಗೊತ್ತಿಲ್ಲ, ವ್ಲಾಗಿಗೆ ಐಡಿಯಾಸ್ಗಳೇ ಸಿಗ್ತಾ ಇಲ್ಲ. ಏನು ಮಾಡೋದು ಅನ್ನೋ ಥರ ಆಗೋಗಿದೆ. ಆಮೇಲೆ ಇದೇ ಸೇಮ್ ಇದು ಕುಕ್ಕಿಂಗಲ್ಲೀಗ ಪ್ರತಿದಿನ ಏನಾದರೂ ಒಂದು ಟಕ್ಕಂತ ಹಾಗೆ ಯೋಚನೆ ಮಾಡಿ ಅಡುಗೆ ಮಾಡ್ತಾಯಿದ್ದೆ. ಇವಾಗ ಅಡುಗೆಲೂ ಅಷ್ಟೇ, ತುಂಬ ದಿನ ಆಯಿತು ಅಡುಗೆ ಮಾಡಿ, ಏನು ಅಡುಗೆ ಮಾಡೋದು ಹಂಗಾಗ್ಬಿಟ್ಟಿದೆ. ಅದಕ್ಕೆ ಏನೋ ಒಂಥರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ಮತ್ತೆ ಅದನ್ನು ಚೆನ್ನಾಗಿ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಿ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದಿದೆಯಲ್ಲ, ಅದು ಮೇಯ್ನು. ಈಗ ಪ್ರೀತಮ್ ಮಲಗಿದ್ದಾನೆ. ಪ್ರಗತಿ ಫ್ರೆಂಡ್ ಬಂದಿದ್ರು, ಈಗ ಒಂದು 30 ಮಿನಿಟ್ಸ್ ಆಟ ಆಡ್ಬಿಟ್ಟು ಹೋದ್ರು. ಸರಿ ಪ್ರಗತಿನ ಕಲಿಸಿ ಒಂದು 20 ಮಿನಿಟ್ಸ್ ಪ್ರಗತಿ ನಮ್ಮನೇಲಿ ಆಟ ಆಡ್ಬಿಟ್ಟು ಬರಲಿ ಅಂತ. ಸರ್ ಅವ್ರಿಗೂ ಕೂಡ ಯಾವಾಗಲೂ ಸ್ಕೂಲು ಮನೆ ಅಂತಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಮನೆ ಎಲ್ಲ ನೋಡಿ ಅದೆಲ್ಲ ಎತ್ತಿಡಬೇಕು. ಪ್ರೀತಮ್ ಆಟಾಡೋಕ್ಕೆ ಅಂತ ತೆಗ್ದೆಲ್ಲ ಎರ್ಚಿರೋದು. ಈಗ ಎಕ್ಸಾಮ್ಸ್ ಇದೆ, ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು ಪ್ರಗತಿಗೆ. ಅದಕ್ಕೆ ಸ್ವಲ್ಪ ನಾವು ಹೇಳಿದ್ರೇ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಸೊ ಅಷ್ಟೇ, ಇವಾಗ ನನ್ನ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಪ್ರೀತಮ್ ಎದ್ದೇಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಬೇಕು. ಇದೇ ನನ್ನ ರೊಟೀನು ಪ್ರಗತಿ ಸ್ಕೂಲಿಂದ ಬಂದಮೇಲೆ. ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಬ್ಲಾಗ್. ಸೊ ಮಕ್ಕಳಿಲ್ಲ ಅಂದರೆ ಮನೆಯಲ್ಲಿ ಏನಂತಂದರೆ ಮಕ್ಕಳಿಗೆ ಆ ಒಂದು ನಿಷ್ಕಲ್ಮಶ ಮನಸ್ಸಿರುತ್ತಲ್ಲ, ಸೊ ಹಾಗಾಗಿ ಪ್ರತಿಯೊಬ್ಬರನ್ನ ಅಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಈಗ ನಾನು ಕರ್ಕೊಂಡು ಬಂದೆ, ಬಟ್ ನನಗೆ ಆಗ್ತಿದ್ದ ಫೀಲಿಂಗ್ ಈಗ ನಮ್ಮ ಅಮ್ಮನಿಗೆ ಆಗ್ತಾಯಿದೆ. ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಅವನು ಅಷ್ಟು ಹಚ್ಕೊಂಡ್ಬಿಟ್ಟಿದ್ದ ಅವ್ರನ್ನ. ಆಮೇಲೆ ಹೋಗೋದು, ಅವ್ರ ಮೇಲೆ ಮಲ್ಕೊಳ್ಳೋದು, ಪಪ್ಪಿ ಕೊಡೋದು, ಆಮೇಲೆ ಅಮ್ಮ ಎತ್ಕೊ ಅಂತ ಹಿಂದಿಂದನೇ ಹೋಗೋದು, ಸೀರೆ ಇಟ್ಕೊಂಡು ಎಳೆಯೋದು, ನನ್ನ ಎತ್ಕೊಂಡಿಲ್ಲ ಅಂತ ಅಳೋದು, ಈ ಥರ ಎಲ್ಲ ಮಾಡಿದಾಗ ಬೇಗ ಅವರು ಹೊಂದ್ಕೊಂಡ್ಬಿಡ್ತಾರೆ ನಮಗೆ. ಆಗ ಮಗುನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಯಾರಿಗೇ ಆಗಿರಲಿ, ಅದು ತಾಯಿಗೆ ಆಗಬೇಕು ಅಂತ ಅಲ್ಲ, ಅಜ್ಜಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ಆ ಥರ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದ. ನನಗೇನು ಫೀಲ್ ಇತ್ತೋ ಈಗ ನಮ್ಮ ಅಮ್ಮಂಗೆ ಅದೇ ಫೀಲ್ ಆಗ್ತಾಯಿದೆ. ಸೊ ಈವ್ನಿಂಗ್ ಆಯ್ತಲ್ಲ, ಕಾಫಿ ಏನಾದರೂ ಮಾಡೋಣ, ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀಗೆ ಇಡ್ತಾಯಿದ್ದೆ. ಹಾಲನ್ನ ಬಿಸಿ ಮಾಡಿದೆ. ಈಗ ಪ್ರೀತಮ್ಗೂ ಕೂಡ ಒಂದು ಗ್ಲಾಸ್ ಹಾಲನ್ನು ಕೊಡ್ತೀನಿ. ಅಮ್ಮ ಹಸುನ ಹಾಲನ್ನ ಕೊಟ್ಟಿದ್ರು, ಬೇಗ ಅದು ತುಂಬ ಒಳ್ಳೆಯದು, ನ್ಯೂಟ್ರಿಷನ್ಸ್ ಇರೋದು ಅಂತ ಹೇಳಿಬಿಟ್ಟು ಸರಿ ಅದನ್ನು ಪ್ರೀತಮ್ಗೂ ಕೂಡ ಕೊಟ್ಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ. ಜೊತೆಗೆ ಅವ್ರ ಡ್ಯಾಡಿ ಬಂದಿದ್ದರು, ಊಟಕ್ಕೆ ಬಂದಿದ್ರಲ್ಲ, ಊಟ ಮಾಡಿದ್ರು. ಅವ್ರಿಗೂ ಟೀ ಕೊಟ್ಬಿಟ್ಟು ಶಾಪಿಗೆ ಹೋಗ್ತಾರೆ. ಅಷ್ಟರೊಳಗೆ ನಾನು ತರಕಾರಿ ಎಲ್ಲ ರೆಡಿ ಮಾಡಿಟ್ಕೊಂಬಿಡೋಣ. ಅವ್ರ ಡ್ಯಾಡಿ ಹೇಗೋ ಪ್ರೀತಮ್ನ ಆಟ ಆಡಿಸ್ತಾಯಿದ್ರು, ಪ್ರಗತಿ ಇದ್ದರು. ಸೊ ಹಾಗಾಗಿ ಬೇಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡೆ. ಸಾಂಬಾರು ಮಾಡೋದಕ್ಕೆ ಆಗಲಿಲ್ಲ, ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ತರಿಸಿದೆ. ಅದನ್ನು ಕೂಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕಿಚನ್ ಕ್ಲೀನ್ ಮಾಡ್ಕೋಬೋದು, ಹಾಗೆ ಸೈಡಲ್ಲಿ ಮಗು ನೋಡ್ಕೊಳ್ತಾ. ಹಾಗೆ ಅಡುಗೆ ಕೂಡ ಬೇಕಾದಾಗ ಒಗ್ಗರಣೆ ಹಾಕ್ಕೊಂಡ್ರೆ ಅಡುಗೆ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರಿದ್ದಾಗಲೇ ಬೇಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಪ್ರೀತಮ್ಗೆ ಹಾಲನ್ನ ಬಿಸಿ ಮಾಡಿಕೊಟ್ಟೆ, ನಮಗೆ ಟೀ ಮಾಡ್ತಾಯಿದ್ದೆ. ಕೋಪ ಬರುತ್ತಾ ನಿನಗೆ? ಸೀರಿಯಸ್ ಆಗಲ್ಲ ಬರುತ್ತೆ ನಿನಗೆ ಕೋಪ? ಏನು ಮಾಡ್ತೀಯ? ಕಪ್ ಮಾಡ್ಕೊಂಡು ಹಾಕ್ಬಿಡುತ್ತೆ. ಇಲ್ಲಿ ಎಲ್ಲಿ ಪ್ರೀತಮ್? ಕಕ್ಕ ಕಕ್ಕ ಇಲ್ಲಿ ಬಾ. ಪ್ರೀತಮ್ ಇಲ್ಲದೆ ಇಡೀ ಮನೆ ಸೈಲೆಂಟ್ ಆಗಿತ್ತು. ಪ್ರಗತಿ ಅವ್ರ ಪಾಡಿಗೆ ಅವ್ರ ಕೆಲಸ, ಈಗ ಸ್ವಲ್ಪ ದೊಡ್ಡವರಾದಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು, ಅವ್ರದ್ದು ಏನಿದೆ ಅಷ್ಟನ್ನೇ ನೋಡ್ತಾ ಇರ್ತಾರೆ. ಇಷ್ಟು ಖುಷಿಯಾಗಿರೋದಿಲ್ಲ. ಅಂದರೆ ಆ ಏಜಿನ ಮಕ್ಕಳು ಹಾಗೇ, ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ.
ಬಟ್ ಪ್ರೀತಮ್ ಇದ್ದಿದ್ದರಿಂದ ಒಂದೇ ಒಂಥರ ಯಾವಾಗಲೂ ಸೌಂಡು, ಆಟ ಆಡೋದು, ಕಿರ್ಚೋದು ಇದೆಲ್ಲ ಇದ್ದು ಮನೆ ಒಂಥರ ಫುಲ್ ಸೈಲೆಂಟ್ ಆಗಿಬಿಟ್ಟಿತ್ತು ಮತ್ತು ತುಂಬ ಕ್ಲೀನ್ ಆಗಿಬಿಟ್ಟಿತ್ತು. ಇವಾಗ ಪ್ರೀತಮ್ ಬಂದು ಎಲ್ಲನೂ ಎರ್ಚೋದು, ಎಸೆಯೋದು ಎಲ್ಲ ಮಾಡ್ತಾ ಇದ್ದಾನೆ. ನಾನು ಡೈಲಿ ಎಗ್ಗನ್ನು ಬಾಯ್ಲ್ ಮಾಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸರಿ ಒಂದೊಂದು ಥರ ಮಾಡ್ಕೊಳ್ಳೋದು. ಇವಾಗ ಬರೀ ಟೀ ಬೇಡ, ಅದ್ರ ಜೊತೆಗೆ ಏನಾದರೂ ತಿಂದರೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡಿದೆ. ಟೀ ಜೊತೆಗೆ ಬ್ರೆಡ್ ಆಮ್ಲೆಟನ್ನು ತೊಗೊಂಡ್ವಿ. ಅಂದರೆ ಏನಾದರೂ ಈ ಥರ ಡಿಫ್ರೆಂಟಾಗಿ ಮಾಡ್ತೀನಿ. ಈವ್ನಿಂಗ್ ಪ್ರಗತಿಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ, ಸೊ ಹಾಗಾಗಿ ಅವ್ರಿಗೂ ಆಗುತ್ತೆ ಅಂತ ಬ್ರೌನ್ ಬ್ರೆಡ್ ಇತ್ತು, ಬ್ರೆಡ್ ಆಮ್ಲೆಟ್ ಮಾಡಿದ್ದೆ. ಹಾಗೆ ಈಗ ಅಡುಗೆ ಮಾಡೋ ಟೈಮು ಎಲ್ಲರೂ ಹೋದರು ಪ್ರಗತಿ ಎಕ್ಸಾಮ್ಗೆ ಅಂತ ಓದ್ಕೊತಾ ಇದ್ರು. ಪ್ರೀತಮ್ಗೆ ಸ್ವಲ್ಪ ಪಾತ್ರೆ ಸಾಮಾನು ಕೊಟ್ಬಿಟ್ಟು ಕೂರಿಸಿದೆ. ಸಿಂಪಲಾಗಿ ಒಂದು ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ 2 ರಿಂದ 3 ಈರುಳ್ಳಿಯನ್ನು ಕಟ್ ಮಾಡಿದ್ದೆ. ಅದ್ರ ಜೊತೆ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಒಂದಿಷ್ಟು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ. ಅದಾದಮೇಲೆ ಅದಕ್ಕೆ ಬೆಂಡೆಕಾಯಿ ಏನು ಕಟ್ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ. ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿದೆ, ಹಂಗಾದರೆ ಜೆಲ್ ಥರ ಆಗೋದಿಲ್ಲ ಅಂತ ಅಷ್ಟೇ. ಅದು ಡ್ರೈ ಆಗಿದೆ. ಅರ್ಧ ಬೆಂಡೆಕಾಯಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ನನಗೆ ಒನ್ ಟೈಮ್ಗೆ ಸಾಕು ಇಷ್ಟು ಅಂತ ಅಂದ್ಬಿಟ್ಟು ಇಷ್ಟು ಮಾಡಿದೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಳ್ಳೋಣ. ಈ ಒಂದು ಉಪ್ಪು ಮತ್ತು ಅರಿಶಿನ ಮಸಾಲೆ ಏನಿದೆ ಈರುಳ್ಳಿ ಜೊತೆಗೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗೋ ತನಕ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಇದಕ್ಕೆ ಎಕ್ಸ್ಟ್ರಾ ಏನೂ ಬೇಡ. ನಿಮಗೆ ಏನಾದರೂ ಬೇಳೆ ಸಾಂಬಾರು ಮಾಡಿದಾಗ ಪಲ್ಯ ಇಲ್ಲ ಅಂತ ಅಂದಾಗ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಏನಾದರೂ ಮನೆಯಲ್ಲಿ ಬೆಂಡೆಕಾಯಿ ಜಾಸ್ತಿ ಉಳಿದಾಗ ಬೇಗ ಆಗುತ್ತೆ. ಇದಕ್ಕೇನು ಜಾಸ್ತಿ ಏನು ಕಟ್ ಮಾಡಿ ಟೊಮೊಟೊ ಆ ಥರ ಏನು ಎಕ್ಸ್ಟ್ರಾ ಹಾಕೋಂಗಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ಬಟ್ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಪ್ರಗತಿ ಏನಂತ ಅಂದರೆ ಇವಾಗ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವ್ರ ಡ್ಯಾಡಿ ಅವ್ರಿಗೆ ಅಂತಲೇ ಕೆಲವೊಂದಿಷ್ಟು ಕೆಲಸನ ವಹಿಸಿರೋದು. ಅಂದರೆ ಶೂ ಪಾಲಿಶ್ ನೀನೇ ಮಾಡ್ಕೋಬೇಕು, ಶೂನು ಸಹ ನೀನೇ ಹಾಕ್ಕೋಬೇಕು. ಚಿಕ್ಕವರಲ್ಲ, ಈಗಾಗಲೇ ದೊಡ್ಡವ್ರು ಹಾಕ್ತಾಯಿದ್ದಾರೆ, ಒಂದೊಂದೇ ಕೆಲಸ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸನ ಹೇಳೋದು. ನೈಟೇನೆ ಸಾಕ್ಸ್ ಎಲ್ಲ ರೆಡಿ ಇಲ್ಲ ಅಂದರೆ ರೆಡಿ ಮಾಡ್ಕೊಳ್ಳೋದು. ಈ ಥರ ಹೇಳ್ತಾನೆ ಇರ್ತೀವಿ, ಬಟ್ ಮಕ್ಳು ಹೆಂಗೆ ಅಂತಂದರೆ ಒಂದಿನ ಹೇಳಿಲ್ಲ ಅಂದ್ರೂ ಮರ್ತೋಗ್ತಾರೆ, ಮಾಡೋದಕ್ಕೆ ಹೋಗಲ್ಲ. ಅದು ಅಭ್ಯಾಸ ಆಗೋ ಹಾಗೆ ಮಾಡಬೇಕು, ಅಲ್ಲಿವರೆಗೂ ಹಾಗೇ. ಪ್ರೀತಮ್ ನೋಡಿ ಅವನ್ನ ರೆಗ್ಯುಲರ್ ಜಾಗನ ಆಕ್ಯುಪೈ ಮಾಡ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ದಾಯಿತು. ನಾನು ಸಾಂಬಾರು ಮಾಡಿಕೊಂಡೆ, ಪಲ್ಯ ಮಾಡಿಕೊಂಡೆ, ಮುದ್ದೆ ಒಂದು ಮಾಡಬೇಕಿತ್ತು. ಅಷ್ಟರೊಳಗೆ ಪ್ರೀತಮ್ಗೆ ಆಟ ಆಡೋದು ಮೂಡು ಹೋಯಿತು. ಸರಿ ಅಂತ ಒಂದು ಸ್ವಲ್ಪ ಹೊತ್ತು ಮತ್ತೆ ಆಟ ಆಡಿಸ್ತಾಯಿದ್ದೆ. ಸಲಾಡ್ಗೆ ಅಂತ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟ್ ಎಲ್ಲ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೊಟ್ಟೆ. ಹಾಗೇ ತಿನ್ಕೊತ ಆಟಾಡ್ಕೊತ ಕೂತಿದ್ದ. ನನ್ನ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಮುದ್ದೆ, ರೈಸ್, ಸ್ವಲ್ಪನೇ ರೈಸ್ ಮಾಡ್ತೀವಿ, ಪಲ್ಯ, ಸಾಂಬಾರು ಎಲ್ಲ ಆದಮೇಲೆ ಪ್ರೀತಮ್ ಆಟಾಡ್ತಾನೆ ಇದ್ದ. ಸೊ ಅಷ್ಟರೊಳಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಕಿಚನಲ್ಲಿ ಮೇನ್ ಒಂದು ಏನಪ್ಪ ಅಂತಂದರೆ ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರಬೇಕು. ನಮಗೆ ಕಿಚನಲ್ಲಿ ಅಡುಗೆ ಮನೇಲಿ ಒಂದು ಖುಷಿ ಸಿಗಬೇಕು, ಮತ್ತೇನಾದರೂ ಮಾಡೋಕ್ಕೆ ಇಷ್ಟ ಆಗಬೇಕು ಅಂತಂದರೆ ಸಿಂಕಲ್ಲಿ ಪಾತ್ರೆ ಇರಬಾರ್ದು. ಅದು ಒಂದೇ ನನಗೆ ಚೆನ್ನಾಗಿ ಅರ್ಥ ಆಗಿರೋದು. ಸಿಂಕಲ್ಲಿ ಪಾತ್ರೆ ಇದ್ದಷ್ಟು ಅಡುಗೆ ಮನೆ ಕೆಲಸ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ನಾನು ಆವಾಗ ಯೂಸ್ ಮಾಡಿದ ಪಾತ್ರೆನ ಆವಾಗಲೇ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಟ್ರೈ ಮಾಡ್ತೀನಿ. ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕೂಡ ನಾನು ಏನು ಅವಾಗವಾಗ ಸಿಂಕ್ ತುಂಬದಲ್ಲೇ ಇರೋ ಹಾಗೆ ಪಾತ್ರೆ ತೊಳ್ಕೊಬೇಕು ಅನ್ನೋದು ಒಂದೇ. ಅದು ಒಂದು ಖಾಲಿ ಆಯಿತು ಅಂತಂದರೆ ಇಡೀ ಅಡುಗೆ ಮನೆ ಕೆಲಸ ಈಸಿ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಾದರೂ ಮಾಡೋದಕ್ಕೂ ಕೂಡ ನಮಗೂ ಕೂಡ ಮನಸ್ಸು ಬರುತ್ತೆ. ಅಡುಗೆನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಗ್ಯಾಸ್ ಸ್ಟವ್ನು ಕೂಡ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ಹೊಸ ಅಡಿಷನ್ ಅಂತ ಹೇಳ್ಬೋದು, ನನಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪು ಹಾಕೋದಕ್ಕೆ ಈ ಪಿಂಗಾಣಿ ಜಾರ್ ಬೇಕಾಗಿತ್ತು. ಸರಿ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇದ್ದೆ, ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ನೋಡೋಣ ಹೇಗಿರುತ್ತೆ ಅಂತ ತೊಗೊಂಡಿದ್ದೀನಿ. ರೋಡ್ ಸೈಡಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಇನ್ನು ಸ್ವಲ್ಪ ಸೈಜ್ ದೊಡ್ಡದಿರಬೇಕು ಅಂತ. ಸರಿ ವಾಶ್ ಮಾಡಿ ಇಡೋಣ, ನೀರೆಲ್ಲ ಡ್ರೈ ಆಗಲಿ, ಬೆಳಗ್ಗೆ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಿಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವಾಶ್ ಮಾಡಿಟ್ಟೆ. ಹಾಗೆ ನೈಟು ಇವತ್ತು ಈವ್ನಿಂಗಿಗೆ ಹಾಲೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಊರಿಂದ ತೊಗೊಂಡು ಬಂದಿದ್ದು. ಸರಿ ಬೆಳಗ್ಗೆ ಎದ್ದ ತಕ್ಷಣ ಪ್ರೀತಮ್ಗೆ 1 ಗ್ಲಾಸ್ ಹಾಲು ಬೇಕೇ ಬೇಕು. ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಅವ್ನು 6 o'clock ಎದ್ದು ಒಂದು 10 minutes ಅಷ್ಟೇ 1 ಗ್ಲಾಸ್ ಹಾಲು ಕೊಡಬೇಕು. 1 ಗ್ಲಾಸ್ ಅಂತಂದರೆ ಸಣ್ಣದಾಗಿ ಕಪ್ಪಲ್ಲಷ್ಟೇ.
ಸೊ ಹಾಗಾಗಿ ಎದ್ದ ತಕ್ಷಣ ಕಾಯಿಸಿ ಅದನ್ನು ಕುದಿಸಿಡೋಕ್ಕಾಗಲ್ಲ ಅಂತ ನೈಟೇ ಚೆನ್ನಾಗಿ ಕಾಯಿಸಿ ಇಟ್ಬಿಡೋಣ ಅಂತ ಹಾಲು ತರಿಸಿದ್ದೆ. ಹಾಗೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಜಿರಳೆಗೆ ಒಂದು ಔಷಧಿ ಹೇಳ್ತೀನಿ ಅಂತ ಹೇಳಿದ್ದೆ. ಅಂದರೆ ಮನೆ ಮದ್ದು ನಾನು ಟ್ರೈ ಮಾಡಿದ್ದು ತುಂಬ ವರ್ಕ್ ಆಗಿತ್ತು ಅಂತ ಕೇಳ್ತಾನೆ ಇದ್ದರೆ ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಮಗೆ ಬೋರಿಕ್ ಆ್ಯಸಿಡ್ ಅಂತ ಹೇಳಿಬಿಟ್ಟು ಒಂದು ಪೌಡರ್ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ನಾನಿದು ಮೊಟ್ಟೆಯ ಎಲ್ಲೋ ಭಾಗ, ಇದು ಮೊಟ್ಟೆ ಬಾಯ್ಲ್ ಮಾಡಿದ್ನಲ್ಲ ಅದು ಎಲ್ಲೋ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೋರಿಕ್ ಆ್ಯಸಿಡ್ಡು ಪೌಡರನ್ನು ಹಾಕ್ಕೊಳ್ಳೋಣ. ಇದು ಕ್ಯಾರಮ್ ಆಡಬೇಕಾದ್ರೆ ಬೋರ್ಡ್ಗೆ ಹಾಕ್ತಾರಲ್ಲ ಆ ಪೌಡರೇ ಇದು. ಮೊಟ್ಟೆ ಜೊತೆಗೆ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಥರ ಮಾಡ್ಕೊಳ್ಳೋದು. ಏನಪ್ಪ ಅಂತಂದರೆ ಇದು ಬೋರಿಕ್ ಆ್ಯಸಿಡ್ ಸ್ವಲ್ಪ ಮಕ್ಕಳಿಂದ ದೂರ ಇಡಿ, ಅಂದರೆ ಮಕ್ಳಿಗೆ ಸಿಗ್ದಲ್ಲೇ ಇರೋ ಹಾಗೆ ಇಟ್ಟರೆ ಆಗುತ್ತೆ. ಇಲ್ಲ ಅಂತಂದರೆ ನೈಟ್ ಇಟ್ಟು ಬೆಳಗ್ಗೆ ಎತ್ತಿರೋ ಥರ ಇಟ್ಟರು ಆಗುತ್ತೆ. ಮಕ್ಳಿಗೆ ಸಿಗ್ದಲ್ಲೇ ಇರೋ ಜಾಗದಲ್ಲೇ ಜಿರಳೆ ಬರೋದು. ಸೊ ಆ ಥರ ಜಾಗದಲ್ಲಿ ಇಟ್ಬಿಟ್ರೆ ಸೇಫ್ ಅಂತ ಹೇಳ್ಬೋದು. ಯಾವುದಕ್ಕೂ ಬೆಸ್ಟ್ ಅಂತ ಅಂದರೆ ಇದನ್ನು ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಪ್ಲೇಟನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟರೆ ಒಳ್ಳೆಯದು. ಬೇರೆ ಕೆಮಿಕಲ್ ಅಂತಂದರೆ ತುಂಬ ಹೆವಿ ಸ್ಮೆಲ್ ಇರುತ್ತೆ. ಬಟ್ ನನಗಿದೇನಂತ ಅಂದರೆ ನಾನು ಡೆಲಿವರಿ ಆದಮೇಲೆ ಅಮ್ಮ ಮನೆಗೆ ಹೋಗಿದ್ದೆ. ಒಂದು 3 ಮಂತ್ಸ್ ಆದಮೇಲೆ ಬಂದಮೇಲೆ ತುಂಬಾ ಜಿರಳೆ. ಹೆಂಗೆ ಅಂತಂದರೆ ನೈಟ್ ನಾನು ಲೈಟ್ ಆನ್ ಮಾಡಿದ್ರೆ ಸಾಕು, ನೆಲದ ಮೇಲೆ ಎಲ್ಲ ಜಿರಳೆ ಓಡಾಡ್ತಾ ಇರೋದು, ಅಷ್ಟು ಜಿರಳೆ ಆಗಿತ್ತು. ಸೊ ಅವಾಗ ನಾನು ಇದನ್ನು ಟ್ರೈ ಮಾಡಿದ್ದೆ. ಈಗ ನಾವು ಮೊಟ್ಟೆ ತಿನ್ನಲ್ಲ, ಏನು ಮಾಡಬೇಕಂತಂದರೆ ಗೋಧಿ ಹಿಟ್ಟು, ಸಕ್ಕರೆ, ಬೋರಿಕ್ ಆ್ಯಸಿಡು, ಸ್ವಲ್ಪ ನೀರು ಹಾಕಿ ಇದೇ ಥರ ಉಂಡೆ ಮಾಡಿ ಈ ಪ್ಲೇಟಲ್ಲಿ ಇಡಿ. ಪ್ಲೇಟಲ್ಲಿ ಯಾಕೆ ಇಡ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ನೀವೇನಾದರೂ ರಿಮೂವ್ ಮಾಡೋವಾಗಿದ್ದರೆ ನೈಟು ಇಟ್ಬಿಟ್ಟು ಬೆಳಗ್ಗೆ ಎತ್ಬೋದು, ಈಸಿಯಾಗಿ ಆಗುತ್ತೆ ಅಂತ. ಸೊ ಇದನ್ನು ಮೇನ್ ಬಂದುಬಿಟ್ಟು ಫ್ರಿಜ್ ಕೆಳಗಡೆ, ಆಮೇಲೆ ಸಿಂಕ್ ಕೆಳಗಡೆ, ಸೋಫಾ ಕೆಳಗಡೆ, ಇಲ್ಲೇ ಜಾಸ್ತಿ ಅವು ಇರ್ತವೆ, ಅಲ್ಲಿ ನಾನು ಇಡ್ತೀನಿ. ಕಿಚನಲ್ಲಿ ಬೇಕಾದ್ರೆ ಇಡ್ಬೋದು. ಕಿಚನಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಿಚನ್ ಆಲ್ರೆಡಿ ಯಾವಾಗಲೂ ಕ್ಲೀನಾಗಿರುತ್ತೆ. ಸೊ ಕಿಚನ್ ಇದ್ರ ಮೇಲೆ ನಾನು ಜಿರಳೆ ನೋಡೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಅವಶ್ಯಕತೆ ಇಲ್ಲ. ಈ ಥರ ಸಿಂಕ್ ಕೆಳಗಡೆ ಇಟ್ಟರೆ ಬೆಟರ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ನಾನು ಫ್ರಿಜ್ ಕೆಳಗಡೆ ಇಡ್ತೀನಿ. ಅದು ಮಗುಗೂ ಕೂಡ ಬೇಗ ಸಿಗೋದಿಲ್ಲ ಕೈಗೆ. ಸ್ವಲ್ಪ ಹಿಂದೆ ಇಲ್ಲಿ ದೂರ ಇಟ್ಬಿಟ್ರೆ ಪಾಪು ಕೈಗೂ ಕೂಡ ಸಿಗೋದಿಲ್ಲ, ಆರಾಮಾಗಿ ಅಲ್ಲೇ ಇರುತ್ತೆ. ಇದು ಮೊಟ್ಟೆ ಸ್ಮೆಲ್ಗೆ ಪಕ್ಕಾ ಬಂದು ಜಿರಳೆ ತಿನ್ನುತ್ತೆ. ಸೊ ಇದು ಒಂದು ರೆಮಿಡಿ ಜೊತೆಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.